ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಗ್ರೋ ಜೊತೆ ಬೆನಿಫಿಷರಿ ವೆರಿಫಿಕೇಶನ್ ಫಾರ್ಮ್ ತುಂಬಬೇಕು ಅನ್ಕೊಂಡಿದ್ದೀರಾ, ಸೊ ಅವ್ರ ವಿಡಿಯೋ ನೋಡ್ಲೇಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಯಾರೆಲ್ಲ ಗ್ರೋ ಜೊತೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಅವರು ಈ ವಿಡಿಯೋ ನೋಡ್ಲೇಬೇಕು. ಯಾಕಪ್ಪ ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೊ ಯಾವ ತರ ನೀವು ಗ್ರೋ ಜೊತೆ ಆಫ್ಲೈನ್ ವೆರಿಫಿಕೇಶನ್ ಫಾರ್ಮ್ ತುಂಬಬೇಕು, ಫಿಲ್ ಮಾಡ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಹಿಂದೆ ನಾನು ಒಂದು ವಿಡಿಯೋ ಮಾಡಿದೆ, ನಾನು ಗ್ರೋ ಜೊತೆ ಬೆನಿಫಿಷರಿ ವೆರಿಫಿಕೇಶನ್ ಫಾರ್ಮ್ ಯಾವ ತರ ತುಂಬಬೇಕಂತ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ. ಬಟ್ ಅದು ಯೂಟ್ಯೂಬ್ ದವರು ಏನಪ್ಪಾ ಅದನ್ನ ರಿಮೂವ್ ಮಾಡಿದ್ದಾರೆ ನಮ್ಮ ಚಾನೆಲ್ ಇಂದ. ಅದಕ್ಕೋಸ್ಕರ ಇವತ್ತು ನಿಮಗೆ ಇನ್ನೊಮ್ಮೆ ನಾನು ಸೊ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಯಾವ ತರ ತುಂಬಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ಯಾವ ತರ ಅಪ್ಲೈ ಮಾಡ್ಬೇಕಂತ ನಿಮ್ಗೆ ಇವತ್ತಿನ ವಿಡಿಯೋದ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಗೃಹ ಜೊತೆ ವೆರಿಫಿಕೇಶನ್ ಮಾಡುವಾಗ ನಿಮ್ಗೆ ಅವರು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನೀವು ಡಾಕ್ಯುಮೆಂಟ್ಸ್ ಏನಪ್ಪಾ ಅದನ್ನ ಕೊಡ್ಲಿಲ್ಲ ಅಂದ್ರೆ, ಸೊ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಫ್ರೀ ಆಗಿ ಉಚಿತವಾಗಿ ನೀವು ಕರೆಂಟ್ ಬಿಲ್ಲು ಬರ್ತಕ್ಕಂತ ಒಂದು ಸ್ಕೀಮ್ ನೀವು ಏನಪ್ಪಾ ಅಂತಂದ್ರೆ ನೀವು ಕಳ್ಕೊಬೇಕಾಗುತ್ತೆ. ಸೊ ಏನಪ್ಪಾ ಅಂದ್ರೆ ನೀವು ಕರೆಂಟ್ ಬಿಲ್ಲು ಅಥವಾ ಎಲೆಕ್ಟ್ರಿಕಲ್ ಬಿಲ್ಲು ಜಾಸ್ತಿ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನೆಲ್ ಅಲ್ಲಿ ಯಾರೆಲ್ಲ ಬಂದಿದಾರ ಹೊಸ ಚಾನೆಲ್ ಅಲ್ಲಿ, ಸೊ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ದಯವಿಟ್ಟು ಕೊನೆವರೆಗೂ ಅಥವಾ ಅಂತ್ಯವರೆಗೂ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ದಯವಿಟ್ಟು ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಸೊ ಆಲ್ರೆಡಿ ನೋಡ್ಕೋಬಹುದು, ಇಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿ ಅಂತ ಆಲ್ರೆಡಿ ನಿಮ್ಗೆ ಮನೆಗೆ ಬಂದು ಏನಪ್ಪಾ ಅಂತಂದ್ರೆ ಒಂದು ಫಾರ್ಮ್ ಅಂದ್ರೆ ವೆರಿಫಿಕೇಶನ್ ಮಾಡ್ಕೋತಾ ಇದಾರೆ. ಆ ವೆರಿಫಿಕೇಶನ್ಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಆಲ್ರೆಡಿ ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿದೀರಾ, ಸೊ ಆ ಗೃಹ ಜೊತೆಗೆ ಅಪ್ಲಿಕೇಶನ್ ಹಾಕುವಾಗ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಒಂದು ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಒಂದು ಆಧಾರ್ ಕಾರ್ಡ್ ಬೇಕು ಅವ್ರದ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಜೊತೆಗೆ ಯಾವ್ದು ಫೋನ್ ನಂಬರ್ ಲಿಂಕ್ ಇದೆ, ಅಥವಾ ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕುವಾಗ ಯಾವ್ದು ಫೋನ್ ನಂಬರ್ ಕೊಟ್ಟಿದ್ದೀರಾ ಆ ಫೋನ್ ನಂಬರ್ ನಿಮ್ ಹತ್ರ ಇರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ಇರ್ತಕ್ಕಂತ ಒಂದು ಏನಪ್ಪಾ ಅಂತಂದ್ರೆ ವೋಟರ್ ಐಡಿ ಎಪಿಕ್ ನಂಬರ್ ಅಂತ ಕೇಳ್ತಾರೆ. ಸೊ ಅದು ಏನಪ್ಪಾ ಅಂತಂದ್ರೆ ವೋಟರ್ ಐಡಿ ನಿಮ್ ಹತ್ರ ಇರ್ಲೇಬೇಕು ಕಂಪಲ್ಸರಿ. ಸೊ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ರೇಷನ್ ಕಾರ್ಡ್ ಇದ್ರೆ ನಡೀತೆ, ಇಲ್ಲ ಅಂದ್ರೆ ನಡೀತೆ. ಮೊದಲನೇ ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ರೆಂಟ್ ಅಗ್ರಿಮೆಂಟ್. ಸೊ ಯಾರೆಲ್ಲ ಮನೆ ರೆಂಟ್ ಅಲ್ಲಿ ಇರ್ತಾರ ಅಥವಾ ಬಾಡಿಗೆಯಲ್ಲಿ ಇರ್ತಾರ ಅವ್ರ ಹತ್ರ ಏನಿರ್ಬೇಕಪ್ಪ ಅಂತಂದ್ರೆ ರೆಂಟ್ ಅಗ್ರಿಮೆಂಟ್ ಇರ್ಬೇಕು. ಆ ರೆಂಟ್ ಅಗ್ರಿಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲೋಡ್ ಮಾಡ್ತಾರೆ, ಅದಷ್ಟೆಲ್ಲ ನಿಮ್ ಹತ್ರ ಇರ್ಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇರ್ಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ ಹತ್ರ ಇರ್ಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ ಹತ್ರ ಇಟ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಅವರು ತಗೊಂಡು ತುಂಬ್ತಾರೆ, ಇಲ್ಲಾಂದ್ರೆ ನೀವು ತುಂಬ್ಕೊಳ್ಳಿ. ಸೊ ಯಾವ ತರ ತುಂಬ್ಬೇಕಂತ ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಕೋಬಹುದು. ಇಲ್ಲಿ ಮೊದಲನೇದಾಗಿ ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಅಂತಿದೆ. ಸೊ ಲೈಕ್ ನೋಡ್ಕೊಳ್ಳಿ, ಇಲ್ಲಿ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ. ಸೊ ಇವು ಮೂರು ಏನಪ್ಪಾ ಅಂತಂದ್ರೆ ಸೊ ಮೈಸೂರು ಡಿಸ್ಟಿಕ್ ಅಲ್ಲಿ ಬಂದ್ರೆ ಮೆಸ್ಕಾಮ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಇದ್ರೆ ನೀವು ಬೆಸ್ಕಾಮ್ ಅಂತ ಬರುತ್ತೆ. ಲೈಕ್ ನೀವು ಹುಬ್ಬಳ್ಳಿ ಡಿಸ್ಟಿಕ್ ಅಲ್ಲಿ ಇದ್ರೆ ಹೆಸ್ಕಾಮು. ಸೊ ಇದೇ ತರ ಬೇರೆ ಬೇರೆ ಡಿಸ್ಟಿಕ್ ಬರುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಬೇರೆ ಬೇರೆ ಡಿಸ್ಟಿಕ್ ವೈಸ್ ಏನಪ್ಪಾ ಒಂದು ಲಾಂಗ್ ಫಾರ್ಮ್ ಆಗಿ ಹೇಳಲ್ಲ. ಸೊ ಲೈಟ್ ಆಗಿ ಏನಪ್ಪಾ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಮೆಸ್ಕಾಮ್, ಹೆಸ್ಕಾಮ್, ಬೆಸ್ಕಾಮ್ ಈ ತರ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಇಲ್ಲಿ ಬರಿಬೇಕಾಗುತ್ತೆ ನೀವು. ಜೊತೆಗೆ ಏನಪ್ಪಾ ಅಂದ್ರೆ ವಿದ್ಯುತ್ ಖಾತೆಯ ಸಂಖ್ಯೆ. ಸೊ ಏನಪ್ಪಾ ಅಂತಂದ್ರೆ ವಿದ್ಯುತ್ ಖಾತೆ ಅಂದ್ರೆ ನಿಮ್ಮ ಹತ್ರ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ಬಿಲ್ ಇರ್ಲೇಬೇಕು. ಸಾರಿ, ಇದು ಹೇಳ್ಬೇಕಾಗಿತ್ತು. ನಿಮ್ಮ ಹತ್ರ ಕರೆಂಟ್ ಬಿಲ್ ಅಥವಾ ಎಲೆಕ್ಟ್ರಿಕ್ ಬಿಲ್ ನಿಮ್ಮ ಹತ್ರ ಇರ್ಲೇಬೇಕು. ಸೊ ಏನಪ್ಪಾ ಅಂತಂದ್ರೆ ಆ ಎಲೆಕ್ಟ್ರಿಕ್ ಬಿಲ್ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಐಡಿ ಇರುತ್ತೆ, ಒಂದು ನಂಬರ್ ಇರುತ್ತೆ. ಆ ನಂಬರ್ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ಸ್ ಅದೇ ಇರೋದು. ಸೊ ಅದು ಫಿಲ್ ಮಾಡ್ಕೊಳ್ಳಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಫಲಾನುಭವಿ ಆಧಾರ್ ಸಂಖ್ಯೆ. ಸೊ ಯಾರೆಲ್ಲ ನೀವು ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ರದ್ದು ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಸೊ ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ಇರುತ್ತೆ, ಆಧಾರ್ ಕಾರ್ಡ್ ಅಲ್ಲಿ. ಸೊ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಏನ್ ಬಂದ್ಬಿಟ್ಟಪ್ಪ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ಫಲಾನುಭವಿ ಹೆಸರು. ಸೊ ಆಧಾರ್ ಕಾರ್ಡ್ ನಲ್ಲಿ ಏನಿರುತ್ತೆ ಸೇಮ್ ಆಸ್ ಇಟ್ ಇಸ್ ಆ ಫಾರ್ಮ್ ಅಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಜೊತೆಗೆ ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಯ ಮೊಬೈಲ್ ಸಂಖ್ಯೆ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯಾವ್ದು ಫೋನ್ ನಂಬರ್ ಕೊಟ್ಟಿದ್ರೆ ಆ ಫೋನ್ ನಂಬರ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಲಾನುಭವಿಯ ಲಿಂಗ. ಸೊ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಸೊ ಯಾವ ಲಿಂಗ, ಸೊ ನೀವು ಆಲ್ರೆಡಿ ಗೊತ್ತಿರುತ್ತೆ. ಸೊ ಏನಂದ್ರೆ ನೀವು ಗಂಡು ಅಥವಾ ಹೆಣ್ಣು ಅಥವಾ ಯಾವ್ದು ಜೆಂಡರ್ ಇರುತ್ತೆ ಆ ಜೆಂಡರ್ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಮೇಲ್, ಫಿಮೇಲ್, ಆಧಾರ್ ಇದೆ. ಸೊ ನೀವು ಆಧಾರ್ ಅಂತ ಅಂದ್ರೆ ಸೊ ಆಧಾರ್ ಯಾವ ಬರ್ತದೆ, ಟ್ರಾನ್ಸ್ಜೆಂಡರ್ ಅಂದ್ರೆ ತೃತೀಯ ಲಿಂಗ ಅಂತ ಬರುತ್ತೆ. ಸೊ ಅದು ಇದ್ರೆ ಅದು ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಲಾನುಭವಿಯ ಪಡಿತರ ಚೀಟಿ ಅಂತ ಅಂದ್ರೆ ರೇಷನ್ ಕಾರ್ಡ್. ಸೊ ನಿಮ್ ಹತ್ರ ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ಒಂದು ಟಿಕ್ ಮಾಡಬೇಕಾಗುತ್ತೆ, ಬಾಕ್ಸ್ ಇದೆ, ಆಮೇಲೆ ಟಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಲ್ಲಿ ಯಾವ್ದು 3 ತರ ಇದೆ, ಅಂದ್ರೆ APL, BPL, ಅಂತ್ಯೋದಯ. ಸೊ ಈ 3 ರೇಷನ್ ಕಾರ್ಡ್ ಬರುತ್ತೆ. ಸೊ ಏನಪ್ಪಾ ಬಡವರಿಗಾಗಿ BPL ಮತ್ತೆ ಅಂತ್ಯೋದಯ ಬರುತ್ತೆ. ಸೊ ಯಾರೆಲ್ಲ ಗೌರ್ಮೆಂಟ್ ಒಂದು ಎಂಪ್ಲಾಯ್ ಇರ್ತಾರೆ ಅವ್ರಿಗೆ APL ಅಂತ ಬರುತ್ತೆ. ಸೊ ಇಲ್ಲಿ ಯಾವ್ದಿದೆ ನಿಮ್ದು ಆ ಬಾಕ್ಸ್ ಅಲ್ಲಿ ಟಿಕ್ ಮಾಡ್ಕೊಂಡು ಅಂದ್ರೆ ಇದ್ರೆ ಟಿಕ್ ಮಾಡ್ಕೊಳ್ಳಿ, ರೈಟ್ ಮಾರ್ಕ್ ಹಾಕಿ ಏನಪ್ಪಾ ಅಂತಂದ್ರೆ ನೀವು ರೇಷನ್ ಕಾರ್ಡ್ ನಂಬರ್ ಹಾಕೋಬೇಕಾಗುತ್ತೆ. ಸೊ ಲಾಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬಹುದು, ಫಲಾನುಭವಿ ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರ ಅಂತಿದೆ. ಸೊ ಏನಪ್ಪಾ ಅಂತಂದ್ರೆ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ವೋಟರ್ ಐಡಿ ಇದೆ. ಸೊ ನಿಮ್ಮ ಹತ್ರ ವೋಟರ್ ಐಡಿ ಇದ್ರೆ ಎಸ್ ಅಂತ ಹಾಕೊಳ್ಳಿ,
ಒಂದ್ ವೇಳೆ ಇಲ್ಲ ಅಂದ್ರೆ ನೋ ಅಂತ ಹಾಕೊಳ್ಳಿ. ಸೊ ಆಲ್ರೆಡಿ ಟಿಕ್ ಮಾಡಿದೀನಿ ಎಸ್ ಅಂತ. ಸೊ ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಂಡು ರೈಟ್ ಮಾರ್ಕ್ ಮಾಡಿ ನೆಕ್ಸ್ಟ್ ಅದ್ರ ಕೆಳಗೆ ಏನಪ್ಪಾ ಅಂದ್ರೆ ನೀವು ವೋಟರ್ ಐಡಿ ನಂಬರ್ ಹಾಕೋಬೇಕಾಗಿದೆ. ಸೊ ಇಷ್ಟೆಲ್ಲ ಕರೆಕ್ಟ್ ಆಗಿ ನೀವು ತುಂಬಿಕೊಳ್ಳಿ. ಒಂದ್ ವೇಳೆ ನೀವು ಅಪ್ಲಿಕೇಶನ್ ಈ ಫಾರ್ಮು ಏನಾದ್ರೂ ತಪ್ಪಾಗಿ ತುಂಬಿದ್ರೆ ಏನಪ್ಪಾ ಅಂದ್ರೆ ಉಚಿತವಾಗಿ ಬರ್ತಕ್ಕಂಥ 200 ಯೂನಿಟ್ ಫ್ರೀ ಕರೆಂಟ್ ಬಿಲ್ ನೀವು ಏನಪ್ಪಾ ಅಂತಂದ್ರೆ ಕಳ್ಕೊಬೇಕಾಗುತ್ತೆ. ಜೊತೆಗೆ 100 ಬರೋದು ಏನಪ್ಪಾ ಅಂದ್ರೆ 200, 200, 300, 400. ಸೊ ಅಷ್ಟೆಲ್ಲ ನೀವು ಕರೆಂಟ್ ಬಿಲ್ ಮಂತ್ಲಿ ತುಂಬಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಯೂಸ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಕಡೆಯಿಂದ ಫ್ರೀ ಆಗಿ 200 ಯೂನಿಟ್ ಉಚಿತವಾಗಿ ಫ್ರೀ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಕೊಡ್ತಾ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ನಲ್ಲಿ ಆಫ್ಲೈನ್ ನಲ್ಲಿ ತುಂಬಿದ ಹೇಳಿದಿರ, ಬಟ್ ಆನ್ಲೈನ್ ನಲ್ಲಿ ಹೇಗೆ ತುಂಬಬೇಕಂತ ನೀವು ಹೇಳಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಯಾಕೆ ಹೇಳಿಲ್ಲಪ್ಪ ಅಂದ್ರೆ ನೀವು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ನಾವು ಏನಪ್ಪಾ ಅಂತಂದ್ರೆ 1K ಲೈಕ್ ಬಂದ್ರೆ ಈ ವಿಡಿಯೋಗೆ ಮಾತ್ರ ನಾನು ಆನ್ಲೈನ್ ನಲ್ಲಿ ಹೇಗೆ ತುಂಬಬೇಕಂತ ನಾನು ಏನಪ್ಪಾ ಅಂತಂದ್ರೆ ಸೊ ಸ್ಟೆಪ್ ಬೈ ಸ್ಟೆಪ್ ಇದು ಯಾವ ತರ ಹೇಳಿದ್ದೇನೆ ವೆರಿಫಿಕೇಶನ್ ಆಫ್ಲೈನ್ ಅಲ್ಲಿ ಹೇಗೆ ತುಂಬಬೇಕಂತ ಅದೇ ತರ ಆನ್ಲೈನ್ ಅಲ್ಲಿ ಹೇಗೆ ತುಂಬಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಮಿಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಅಂತ. ಅಂದ್ರೆ ಮಾತ್ರ ಏನಪ್ಪಾ ಅಂತಂದ್ರೆ 1K ಕಂಪ್ಲೀಟ್ ಆಗಬೇಕು. ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ಮುಂದಿನ ನೋಡಿದ್ರಿ ಸೊ ಯಾವ ತರ ನೀವು ಏನಪ್ಪಾ ಗೃಹ ಜ್ಯೋತಿ ಬೆನಿಫಿಷರಿ ಫಾರ್ಮ್ ತುಂಬೋದು ಹೇಗಂತ ಹೇಳ್ಕೊಡ್ತೀನಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಗೃಹ ಜ್ಯೋತಿ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರು ಕೂಡ ಏನಪ್ಪಾ ಅಂತಂದ್ರೆ ಆನ್ಲೈನ್ ತುಂಬಬೇಕು ಅನ್ಕೊಂಡಿದ್ದಾರೆ. ಸೊ ಕಮೆಂಟ್ ಮಾಡಿ ಅದ್ರ ಪರವಾಗಿ ಕೂಡ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ವಿಡಿಯೋ ನಿಮಗಾಗಿ. ದಯವಿಟ್ಟು ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಕೆಳಗೆ ನೋಡ್ತಾ ಇದಾರೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಮಾಡಿದ್ರೆ ಸೈಡ್ಗೆ ಸ್ಲೈಡ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಹೈಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಹೈಪ್ ಮೇಲೆ ಕಮೆಂಟ್ ಇದು ಏನಂದ್ರೆ ಪ್ರೆಸ್ ಮಾಡಿದ್ರೆ ಸೊ ಇನ್ನೊಟ್ಟು ಸಪೋರ್ಟ್ ಆಗುತ್ತೆ, ಜೊತೆಗೆ ಎಲ್ಲರಿಗೂ ಶೇರ್ ಆಗುತ್ತೆ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗಬೇಕು ವಿಡಿಯೋ. ದಯವಿಟ್ಟು ಹೈಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಒಂದು ಪ್ರೆಸ್ ಮಾಡಿದ್ರೆ ಅದು ನನಗೆ ಯೂಸ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಒಂದು ಏನಾದ್ರೂ ಗೃಹ ಜ್ಯೋತಿ ಬೆನಿಫಿಷರಿ ವೆರಿಫಿಕೇಶನ್ ಫಾರ್ಮ್ ತುಂಬಕ್ ಬರೋದು ಗೊತ್ತಿಲ್ಲ. ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಹೈಪ್ ಮೇಲೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಸೊ ದಯವಿಟ್ಟು ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದೆ ನೋಡಿದ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.